ಯಾಕೋ ಸರಿಯಾಗಿ ಬರ್ತಿಲ್ವಲ್ಲ. ದೇವ್ರೆ, ಇದ್ಯಾರು ಪಂಜಾಬಿನ? ನನ್ನ ಲಾಡ್ಜ್ಗೆ ಪಂಜಾಬಿಯರ? ಇದು ನಮ್ಮ ಸ್ವಂತ ಮನೆ ತರ. ಒಳಗ್ ಬನ್ನಿ. ಹಲೋ ಹಲೋ, ಇಲ್ಲಿ 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 ಏನು? ಒಂದು ರೂಮ್ ಬೇಕು. ಯಾರಿಗೆ? ಅದು ನನ್ನ ಫ್ರೆಂಡು ಬೆಂಗಾಲಿಗೆ. ಇಲ್ಲ ಇಲ್ಲ, ಪಂಜಾಬಿಗೆ. ನಿನ್ ಫ್ರೆಂಡ? ನನ್ನ ಫ್ರೆಂಡ್. ನೀನ್ ಅಷ್ಟು ದೊಡ್ಡವನ? ನಮ್ಮ ತೋಟದ ಮಲ್ಲಿಗೆ ವಾಸನೆ ಗೊತ್ತಾಗಲ್ವಲ್ಲ. ನನ್ ಲಾಡ್ಜ್ಗೆ ಮೊದಲು ಬಾರಿ ಪಂಜಾಬಿಯವ್ರು ಬರ್ತಿದ್ದಾರೆ. ಅದು ಹೌದು. ನಿನ್ಗೆ ಇವ್ರು ಹೇಗ್ ಗೊತ್ತು? ಅದು ನಾನು ಪಂಜಾಬ್ಗೆ ಹೋಗಿದ್ದಾಗ ಪರಿಚಯ ಆಗಿದೆ. ಓ, ನೀನ್ ಪಂಜಾಬ್ ಹೋಗಿದ್ಯಾ? ಹೋಗಿದ್ದೀನಿ. ಇವ್ರಿಗೆ ಕನ್ನಡ ಬರುತ್ತಾ? ಅದಕ್ಕೆ ತಾನೇ ಸೈಲೆಂಟ್ ಆಗಿರೋದು. ಹೌದು, ಅದು ಸರಿನೇ. ಓ, ಏನ್ ಇವ್ರ ಬಾಡಿ, ಸುಮ್ನೆ ಗಂಭೀರವಾಗಿದ್ದಾರೆ. ಹೌದು, ನೀವು ಪಂಜಾಬಲ್ಲಿ ಎಲ್ಲಿರೋದು? ಬಾಯ್ ಮುಚ್ಕೊಂಡು ಸುಮ್ಮನೆ ಹಾಳು ಮಾಡಬೇಡ್ರು. ದಾಡಿಗೆ ಸ್ವಲ್ಪ ಟ್ರಿಮ್ ಮಾಡಿರ್ಬೋದು. ಬಾಯ್ ಮುಚ್ಚರೋ. ಈ ಲಾಡ್ಜಿಗೆ ನಾನು ಓನರು. ಕಸ್ಟಮರ್ ಎದುರು ಈ ತರ ನಡ್ಕೋತೀಯ? ಅದು ಒಬ್ಬ ಪಂಜಾಬಿ ಎದುರು. ಸಾರಿ ಸರ್. ತಮ್ಮ ಬಾಲು, ನನ್ಗೊಂದು ಆಸೆ. ಹೇಳೋಣ. ಈ ಪಂಜಾಬಿ ದೇಹ ನಾನು ಮುಟ್ ನೋಡ್ಲಾ? ಅದೆಲ್ಲ ಆಗಲ್ಲ. ಪ್ಲೀಸ್ ಒಂದ್ಸಲ ಕೇಳಿ ನೋಡು. ಹಾಳು ಮಾಡ್ಬೇಡ. ನಿನಗೆ ಹಿಂದಿ ಗೊತ್ತಲ್ವಾ? ನಾನು ಕೇಳ್ದೆ ಅಂತ ಹೇಳು. ಕೇಳು. ಏಕ್ ಬಾಡಿ ಟಚ್ ಮಾಡ್ಬೋದಾ? 500 ರೂಪಾಯಿ ಜಾಸ್ತಿ ಆಗುತ್ತೆ, ಆಯ್ತಾ? 500 ರೂಪಾಯಿ ಜಾಸ್ತಿ ಆಗತ್ತಾ? ಅದು ಹೇಗೆ? ಅದು ಹಾಗಲ್ಲ, ಹಿಂದಿಯಲ್ಲಿ ಮಾತಾಡ್ತಿದ್ದಾರಲ್ಲ ಅದಕ್ಕೆ. ಓ, ಹಾಗ. ಅಣ್ಣ, ಮಾತಾಡೋದಕ್ಕೆ ಸಮಯ ಇಲ್ಲ, ತುಂಬಾ ಟಯರ್ಡ್ ಆಗಿದ್ದಾರೆ. ಆ ರೂಮು ಅದಕ್ಕೇನು ಕೊಡ್ತೀನಿ. ಅದಕ್ಕೆ ತಾನೇ ರೂಮ್ ಇರೋದು. ಪೆನ್ ಕೊಡೋ, ಇಲ್ಲಿ ಕೊಡು. ಹೆಸರು ಹೇಳಿ. ಪಂಜಾಬಿಯವ್ರ ಹೆಸರು ಹೇಳಿ. ಪಂಜಾಬಿಯವ್ರ ಹೆಸರೇನು? ಹೆಸರು ಹೇಳು ಹೇಳು. ಅದು ಏನ್ ಯೋಚನೆ ಮಾಡ್ತಿದ್ದೀರಾ? ಮೊಹಮ್ಮದ್ ಕುಟಿ. ಮೊಹಮ್ಮದ್ ಕುಟಿ ಅಲ್ಲ, ಮಮ್ಮುಟ್ಟಿ. ಹೋಗ ಕರಡಿ ಅವನೇ. ಸಾರಿ ಸರ್, ಬುದ್ಧಿ ಇಲ್ದವನು. ಹಿಂದಿಯಲ್ಲಿ ಹೇಳು. ಪರವಾಗಿಲ್ಲ ಅಣ್ಣ, ಅವ್ರಿಗೆ ಅರ್ಥ ಆಗುತ್ತೆ. ಸರಿ ಅಂದ್ರೆ ಬಿಡು. ಅವ್ರ ಹೆಸರು ಹೇಳು. ಸಿಂಧು. ಸಿಂಧುನಾ? ಅಂದ್ರೆ ಅದು ಸಿಂಧು ಅಲ್ಲ, ಸಿದ್ದು. ಸಿಂಧುನಾ? ಈಗೇನಪ್ಪ ಮತ್ತೆ ಸಮಸ್ಯೆ? ನಾನು ಯಾಮರ್ಸ್ಬೋದು ಅನ್ಕೊಂಡಿದ್ದೀರಾ? ಏನಾಯ್ತು? ಇವರು ಆಟಗಾರ ತಾನೇ? ಏನ್ ಆಟಗಾರ? ಕ್ರಿಕೆಟ್ ಪ್ಲೇಯರ್. ಹೌದೌದು. ಸಿದ್ದು. ನನ್ನ ಜೀವನದಲ್ಲಿರೋ ಒಂದೇ ಒಂದು ಆಸೆ ಏನು ಗೊತ್ತಾ? ಏನು? ಯಾವತ್ತಾದ್ರೂ ಒಂದಿನ ಸಿದ್ದುನ ನೇರವಾಗಿ ನೋಡ್ಬೇಕು, ಅವ್ರ ಹತ್ರ ಆಟೋಗ್ರಾಫ್ ತಗೋಬೇಕು. ಸಿದ್ದುವಾ? ಅದ್ಯಾರು? ಅವರೊಬ್ರು ಕ್ರಿಕೆಟ್ ಪ್ಲೇಯರ್. ಅದು ಹೇಗೆ? ಕ್ರಿಕೆಟ್ ಬಗ್ಗೆನೇ ನಿನಗೆ ಗೊತ್ತಿಲ್ಲ, ಸಿದ್ದು ಹೇಗ್ ಗೊತ್ತು? ಅಣ್ಣ, ವರ್ಗೀಸ್ ಅಣ್ಣ, ಏನಾಯ್ತು? ಇಲ್ಲ, ಏನಿಲ್ಲ. ಆದ್ರೂ ನನಗಿದನ್ನ ನಂಬಕ್ಕೆ ಆಗ್ತಿಲ್ಲ. ಅಯ್ಯಯ್ಯೋ, ನಂಬೋದಕ್ಕೆ ಆಗ್ತಿಲ್ವಾ? ದೇವ್ರ ಆಣೆಗೂ ಇವ್ರ ಅಪ್ಪನ ಆಣೆಗೂ ಇವನು ಸಿದ್ದುನೇ. ನಿಜವಾಗ್ಲೂ ಅದಲ್ಲ, ಸಿದ್ದು ನಮ್ ಲಾಡ್ಜಿಗೆ ಬಂದಿದ್ದಾರೆ ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಬಿಡಿ, ನಂಬಲ್ಲ ಅಣ್ಣ. ಅಂದ್ರೆ ಈ ರೂಮ್ ಮ್ಯಾಟ್ರು ಒಳಗೋಗಿ ಬ್ಯಾಗ್ ತಗೊಂಡೋಗು. ನಡಿ. ಒಳಗ್ ಬನ್ನಿ. ಇದೇ ಇಲ್ಲಿ ಎಲ್ಲ ಸೌಕರ್ಯ ಇರೋ ದೊಡ್ಡ ರೂಮು. ಅಲ್ಲಿದೆಯಲ್ಲ, ಅದೇ ಬಾತ್ರೂಮು, ಟಾಯ್ಲೆಟು. ಬಿಸಿ ನೀರ್ ಬೇಕಂದ್ರೆ ನನಗೆ ಹೇಳಿ, ನಾನು ತಗೊಂಡ್ಬರ್ತೀನಿ. ಅಲ್ಲಿಬ್ರು ಕೂಲ್ಡ್ರ್ ಇದಾರಲ್ಲ, ಅವ್ರನ್ನ ಮಾತ್ರ ನಂಬೇಡಿ. ಆ ಕಿಟಕಿ ಓಪನ್ ಮಾಡಿದ್ರೆ ಒಳ್ಳೆ ಗಾಳಿ ಬರುತ್ತೆ. ಅಣ್ಣ ಇರ್ಲಿ, ಬನ್ನಿ. ಇರೋ, ಎಲ್ಲ ಹೇಳ್ಬಿಡ್ತೀನಿ. ಎಲ್ಲ ವಿಷಯನ ಅವ್ರಿಗೆ ಹಿಂದಿಯಲ್ಲ ಹೇಳ್ಬಿಡೋ. ನಿಮ್ಗೆ ಸಿದ್ದು ತುಂಬಾ ಇಷ್ಟ. ಮಾತಾಡಕ್ಕೂ ಬಿಡ್ತೀನಿ. ಏನಣ್ಣ ಮಾಡ್ತಿದ್ದೀರಾ? ಬನ್ನಿ ಈ ಕಡೆ. ಯಾಕೋ ಹಿಂಗಾಡ್ತಾ ಇದ್ದೀರಾ? ನಿಂತ್ಕೊಂಡು ಕಿರಿಸ್ತಿದ್ದೀರಾ? ಕೋಪಿಸ್ಕೊಂಡು ಹೊರಟೋದ್ರೆ ಅವ್ರೇನಾದ್ರೂ ಹೋದ್ರೆ ನಿಮ್ಗೆ ಅವಮಾನ. ಹೌದಲ್ವಾ? ಮತ್ತಿನೇನು? ಏನಂದ್ರೆ ನನ್ಗೊಂದು ಸಹಾಯ ಮಾಡ್ತೀಯಾ? ಏನು?
ಅದೇನಂದ್ರೆ ಅವ್ರ ಹತ್ರ ಒಂದ್ ಸೆಲ್ಫಿ ತೆಗ್ಸ್ಕೊಡ್ಬೇಕು. ಅಷ್ಟೇ ತಾನೆ, ಅದನ್ನ ಮಾಡೋಣ ಬಿಡಿ, ಖಂಡಿತ ತೆಗಿಯೋಣ. ತಕ್ಕೊಡ್ತೀಯಲ್ವಾ? ತೆಗೆಸ್ಕೊಡ್ತೀನಿ, ಹೋಗೋಣ. ಏಯ್ ನಿನ್ ನಾಚಿಕೆ ಇಲ್ವಾ? ಚಿಕ್ಕ ಹುಡುಗ ತಾನೆ. ನೀನಿನ್ನು ರೆಡಿ ಆಗಿಲ್ವಾ? ನೀವೇನ್ರೋ ಮಾಡ್ತಿದ್ದೀರಾ? ಅದೆಲ್ಲ ನನ್ ಕರ್ದಾಯ್ತು. ಅವ್ನ್ ಭಯ ಪಡ್ತಿದ್ದಾನೆ. ಉದ್ದಾರ. ಬೇಕಿದ್ರೆ ನಾನು ಜೊತೆಗೆ ಹೋಗ್ಲಾ? ಏನು? ಅಲ್ಲೇ ಎಲ್ಲಾದ್ರೂ ಮೂಲೆಯಲ್ಲಿ ಕೂತಿರ್ತೀನಿ. ನೀನೇನ್ ಕಿತ್ತಾಕ್ಬೇಡ, ಲೇ ನೀನ್ ಹೋಗೋ. ಎದ್ದೋಳು, ರೆಡಿ ಆಗೋ. ಲೇ ಸ್ವಲ್ಪ ಬೇಗ ಕಣು, ಆ ಹುಡುಗಿ ಬಂದು ವೆಯ್ಟ್ ಮಾಡ್ತಿದ್ದಾಳೆ, ಹೋಗೋ. ಹೋಗು, ಒಳಗೋಗು. ಇಲ್ಲಿ ನೋಡಿ ಹುಡುಗ ಹೊಸಬ, ನೀವೇ ಇವನ್ಗೆಲ್ಲ ಹೇಳ್ಕೊಡ್ಬೇಕು. ಆಲ್ ದ ಬೆಸ್ಟ್. ಜೀವನದಲ್ಲಿ ಮೊದಲನೇ ಬಾರಿಗೆ ಮಾಮ ಕೆಲಸ ಮಾಡಿದ್ದೀನಿ. ಇದ್ರಲ್ಲೇನಿದೆ, ಎಲ್ಲ ಅವ್ನ್ ಒಳ್ಳೇದಕ್ಕೆ ಎಲ್ಲ ಅಲ್ವಾ? ರೆಡಿ, ತಗೊಳ್ಳಿ ತಿನ್ನಿ. ಏನದು? ನಾನು ಏನು ಯೋಚನೆ ಮಾಡ್ತಿದ್ದೀನಿ ಅಂದ್ರೆ ಅಲ್ಲಿ ಏನ್ ನಡೀತಿರ್ಬೋದು. ಮುಚ್ಕೊಂಡು ಸುಮ್ಮನೆ ಕುಡಿ. ಹಾಗಾದ್ರೆ ಇದಾ ನಿನ್ ಪ್ರಾಬ್ಲಮ್? ಪರವಾಗಿಲ್ಲ, ನಾವು ಸ್ವಲ್ಪ ಹೊತ್ತು ಮಾತಾಡೋಣ. ಮೊದಲು ನಾನು ನನ್ನ ಪರಿಚಯ ಮಾಡ್ಕೋತೀನಿ. ಅಲ್ಲಿಷ್ಟೊತ್ತಿಗೆ ಶುರುವಾಗ್ಬಿಟ್ಟಿರುತ್ತೆ. ನಾನು ಹೋದ್ರೂ ವೇಸ್ಟ್ ಬಿಡಿ. ಹಾಯ್ ತಮ್ಮ. ಯಾವ ಬೇಕು ಬನ್ನೋದು? ಅಣ್ಣ ಹೇಳೋಣ. ಸೆಲ್ಫಿ ತಗೋಬೇಕು ಅಂತ ಹೇಳಿದ್ದೆ. ಈಗ ಇನ್ನೊಬ್ಬ ಸೆಲ್ಫಿ ತಗೊಂಡಿದ್ದಾನೆ. ಅದ್ಯಾರು? ನಮ್ಮ ಅಣ್ಣೆ. ಓ, ಅದಕ್ಕೆ ಅವ್ನ್ ಕಾಣಿಸ್ತಾ ಇಲ್ವಾ? ಆಮೇಲೆ ಸಿದ್ದು ಜೊತೆ ನನ್ಗೆ ಸೆಲ್ಫಿ ಯೋ, ತಗೋ. ನಿನ್ ಹೇಳಿದ್ರೆ ಅರ್ಥ ಆಗಲ್ವಾ? ಸಿದ್ದು ಅಲ್ಲ, ಸಿಂಧು ಅಂತ. ಏನ್ರ ಒಂದು ಟಾರ್ಚರು? ಏಯ್, ನನ್ನನ್ನ ಸಿದ್ದು ಅಲ್ಲಂತ ಯಾಮರ್ಸಕ್ ಆಗಲ್ಲಪ್ಪ. ಏಯ್, ನಾನು ನೋಡ್ತಾ ಇದ್ದೀನಿ, ಜಾಸ್ತಿ ಮಾತಾಡ್ತಾ ಇದ್ಯಾ. ಅವಾಗ್ಲಿಂದ ಸಿದ್ದು ಸಿದ್ದು ಅಂತ ಇದೆಯಾ? ಯಾರು ಅದು ಸಿದ್ದು? ಅದೇ ಅವನು ಸಿಂಧು ಅಂತ ಹೇಳ್ತಿದ್ದಾನಲ್ಲ. ಇನ್ಮೇಲೆ ಇಲ್ಲಿ ಬಂದು ಕಿರ್ಚಿದೆ ಅಂತ ಇಟ್ಕೋ, ನಿನ್ನ ಹಾಗೆ ಮಡಚ್ಬಿಟ್ಟು ಇಲ್ಲೇ ಕೂರಿಸ್ಬಿಡ್ತೀನಿ. ಅಯ್ಯೋ ಪರದೇಶಿ, ಕರೆಕ್ಟ್ ನೇಟಲ್ಲಿ ಏನೇನೋ ಮಾತಾಡ್ತಾನೆ. ಯಾರು ಇವನು? ಅದ್ಭುತ. ಒಳ್ಳೆ ಮೂಡಲ್ಲಿ ಇರ್ಬೇಕಾದ್ರೆ ಬಂದ್ಬಿಟ್ಟು ಸಿದ್ದು ಸಿದ್ದು ಅಂತ ತಲೆ ತಿಂತವನೆ. ನಾನು ಹೋಗ್ಬಿಟ್ಟು ಹುಚ್ಚು ಇದ್ಬಿಟ್ಟು ಬರ್ತೀನಿ. ಹೋಗು, ಬೇಗ ಹೋಗು. ಆಮೇಲೆ ಇದೆಲ್ಲ ತಪ್ಪಲ್ವಾ? ಇದು ತಪ್ಪಾ ಸರಿನಾ ಅಂತ ಡಿಸೈಡ್ ಮಾಡೋದಕ್ಕೆ ನಾನು ಸರಿಯಾದವಳಲ್ಲ. ಮನುನ ಈ ಪ್ರಾಬ್ಲಮ್ನಲ್ಲಿ ದೊಡ್ಡ ಸಮಸ್ಯೆನೇ ಇದೆ. ಹಾಗ ಹಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಇವೆಲ್ಲ ಸರಿ ಮಾಡೇ ನಾನು ಇಲ್ಲಿಂದ ಹೋಗೋದು. ಭಯ ಪಡ್ಬೇಡ್ವೋ, ನೀನ್ ಕಣ್ಣು ಮುಚ್ಕೊಂಡಿರೋ ಸಾಕು. ಕಣ್ಣು ಮುಚ್ಚು. ನೀನಾ? ನಾನು ಹೆದರ್ಕೊಂಡೆ ಬಿಟ್ಟೆ. ಏನು? ಇಲ್ಲ, ಏನಾದ್ರು ಕುಡಿಯಕ್ ಬೇಕಾ ನಿಂಗೆ? ಬೇಡ. ಒಂದ್ 2 ಪೆಗ್ ಕುಡಿದ್ರೆ. ಬೇಡ. ನೀನೆಲ್ಲ ಹೋಗಿದೆ? ನಾನು ಹೋಗಿ ಹುಚ್ಚು ಇದ್ಬಿಟ್ಟು ಬಂದೆ. ಎಂತ ಇವಾಗೆಲ್ಲ ಹೋಗ್ತಿದ್ಯಾ? ಹುಚ್ಚೆ ಬರ್ತಾ ಇದೆ, ಹೋಗ್ಬಿಟ್ಟು ಬರ್ತೀನಿ. ಇಲ್ಲ, ಇವನಿಗೆ ಏನಾದ್ರೂ ಕಾಯಿಲೆನಾ?
ಏನೋ ನಿಮ್ ಪ್ರಾಬ್ಲಮ್ಮು. ಇನ್ನೂ ಏನು ಶುರು ಆಗಿಲ್ವಾ? ಅದು ನಮ್ ಕೆಲ್ಸ, ನೀನ್ ಬಂದಿದ್ ಕೆಲ್ಸ ಹೇಳಿ. ಏಯ್, ಸೊಳ್ಳೆ ಜಾಸ್ತಿ ಇದೆಯಲ್ಲ, ಅದಕ್ಕಂತ ನಾನ್ ಸೊಳ್ಳೆ ಹೊಡೆದ್ಬಿಟ್ಟು ಹೋಗ್ಲಾ? ಥರದ್ದೇನು ಬೇಡ, ನಿನ್ನಿಂದ ಹೊರಡು ಮೊದ್ಲು. ಏನ್ ಸಿಟ್ ಮಾಡ್ಕೊಂತೀಯ? ನೋಡಿಲಿ, ಮತ್ತೆ ಇಲ್ಲಿಗೆ ಬಂದ್ರೆ ಹೆಗ್ಗರ್ ಸೆದೆಗೆ ಹೊಡಿತೀನಿ. ಹೋಗೋ ಇಲ್ಲಿಂದ. ಮನು, ಹೌದು ನಾನೇ. ತುಂಬಾ ಕೋಪಿಷ್ಟ ಅಲ್ವಾ? ಯಾಕಷ್ಟು ದೂರ ಕೂತಿದ್ಯಾ? ಪಕ್ಕದಲ್ಲಿ ಕೂತ್ಕೋ. ಬರ್ಬೇಕಾ? ಇದೇ ಪಕ್ಕನಾ? ಪರವಾಗಿಲ್ಲ, ನಾನೇ ಪಕ್ಕಕ್ಕೆ ಬರ್ಲಾ? ಹ? ಯಾಕೋ ನಡುಕ್ತೀಯಾ? ಈ ನಡ್ಕನೆಲ್ಲ ಸರಿ ಮಾಡ್ತೀನಿ.